ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನೋಡಿ ಸ್ನೇಹಿತರೆ, ನಿಮ್ಮ ಬಳಿ ಗೃಹಲಕ್ಷ್ಮಿ ಆಗಲಿ ಮತ್ತು ಅನ್ನಭಾಗ್ಯ ಆಗಲಿ ಅವುಗಳ ಹಣವನ್ನು ಬರಬೇಕಾದರೆ ನಿಮಗೆ ರೇಷನ್ ಕಾರ್ಡ್ ಅನ್ನೋದು ಮುಖ್ಯ. ಅದಕ್ಕಾಗಿ ರೇಷನ್ ಕಾರ್ಡ್ ಇದ್ದವರು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ, ಏಕೆಂದರೆ ರೇಷನ್ ಕಾರ್ಡ್ ನಲ್ಲಿ 2 ಬಿಗ್ ಅಪ್ಡೇಟ್ಗಳು ನಿಮ್ಮ ರೇಷನ್ ಕಾರ್ಡ್ ಗಳ ಮೇಲೆ ಬಂದಿವೆ. ಆದ ಕಾರಣ ಈ ವಿಡಿಯೋನ ಕಂಪ್ಲೀಟ್ ಆಗಿ ಪೂರ್ತಿಯಾಗಿ ನೋಡಿ ಮತ್ತು ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನೋಡಿ ಸ್ನೇಹಿತರೆ, ಮತ್ತು ಈ ವಿಡಿಯೋನ ಮಹಿಳೆಯರೇ ನೋಡಿ, ನೀವು ಗೃಹಲಕ್ಷ್ಮಿ ಹಣ ಆಗಲಿ ಮತ್ತು ಅನ್ನಭಾಗ್ಯದ ಹಣ ಆಗಲಿ ಮತ್ತು ನೀವು ಅನ್ನಭಾಗ್ಯದ ಅಕ್ಕಿಯನ್ನು ಪಡೆದುಕೊಳ್ಳಬೇಕಾದ್ರೆ ನಿಮಗೆ ರೇಷನ್ ಕಾರ್ಡ್ ಅನ್ನೋದು ಬೇಕೇ ಬೇಕು. ಏಕೆಂದರೆ ರೇಷನ್ ಕಾರ್ಡ್ ಅನ್ನು ಬಹಳ ಮುಖ್ಯ ಆಗಿದೆ. ಆದ ಕಾರಣ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ 2 ಬಿಗ್ ಅಪ್ಡೇಟ್ಗಳು ಬಂದಿವೆ. ಏನೆಂದರೆ ಈಗಾಗಲೇ ಕೆಲವು ಹೊಸ ರೇಷನ್ ಕಾರ್ಡ್ಗಳು ಬಂದ್ ಆಗಿರುವುದರಿಂದ ಅದಕ್ಕಾಗಿ ಹಳೆ ರೇಷನ್ ಕಾರ್ಡ್ಗಳು ಕೂಡ ಅದರಿಂದ ಬಹಳಷ್ಟು ಉಪಯೋಗಗಳನ್ನು ಕೆಲವು ಜನ ಪಡೆದುಕೊಳ್ಳುತ್ತಿದ್ದಾರಂತೆ. ಆದ ಕಾರಣ ಗೃಹಲಕ್ಷ್ಮಿ ಆಗಲಿ ಮತ್ತು ಅನ್ನಭಾಗ್ಯ ಆಗಲಿ ಯಾವುದೇ ಡಾಕ್ಯುಮೆಂಟ್ ಇಲ್ಲದ ರೇಷನ್ ಕಾರ್ಡ್ ಗಳಿಂದ ಸರ್ಕಾರದಿಂದ ಉಪಯೋಗವನ್ನು ಪಡೆದುಕೊಳ್ಳುತ್ತಿದ್ದಾರಂತೆ. ಆದ ಕಾರಣ ನಿಮ್ಮ ಮನೆಗೆ ರೇಷನ್ ಕಾರ್ಡ್ ನ ಅಧಿಕಾರಿಗಳು ಬಂದು ನಿಮ್ಮ ಮನೆಯಲ್ಲಿ ಇರುವಂತ ಎಲ್ಲಾ ಡಾಕ್ಯುಮೆಂಟ್ ಗಳನ್ನು ಪರಿಶೀಲನೆ ಮಾಡಿ ನಿಮ್ಮ ಮನೆಗೆ ರೇಷನ್ ಕಾರ್ಡ್ ಕೊಡಬೇಕಾ ಬೇಡವಾ ಅಂತ ಅವರೇ ಡಿಸೈಡ್ ಮಾಡ್ತಿದ್ದಾರಂತೆ. ಆದ ಕಾರಣ ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ಇರುವಂತ ರೇಷನ್ ಕಾರ್ಡ್ಗಳು ಚಾಲ್ತಿಯಲ್ಲಿ ಇರುತ್ತವ ಮತ್ತು ಇಲ್ಲಿಗೆ ಸ್ಟಾಪ್ ಆಗಿದ್ದವ ಅಂತ ಪ್ರತಿಯೊಂದು ಮಾಹಿತಿಗಳನ್ನು ಅವರು ಅಧಿಕಾರಿಗಳು ತಿಳಿದುಕೊಂಡು ನಿಮ್ಮ ಮನೆಗೆ ರೇಷನ್ ಕಾರ್ಡ್ ಕೊಡಬೇಕಾ ಇಲ್ವಾ ಅಂತ ಅವರೇ ಡಿಸೈಡ್ ಮಾಡಿ ಹೋಗ್ತಾ ಇದ್ದಾರಂತೆ. ಆದ ಕಾರಣ ಇದು ಯಾವಾಗಿನಿಂದ ಜಾರಿಗೆ ಬರುತ್ತದೆ ಅಂತ ಹೇಳುವುದಾದ್ರೆ ಇನ್ನು ಯಾವುದೇ ಮಾಹಿತಿಯನ್ನು ಅವರ ಕಡೆಯಿಂದ ಬಂದಿಲ್ಲ. ಆದ ಕಾರಣ ಇದೊಂದು ಅಪ್ಡೇಟ್ ಆಗಿರುತ್ತದೆ. ಏಕೆಂದರೆ ನೀವು ಯಾವುದೋ ಒಂದು ರೇಷನ್ ಕಾರ್ಡ್ ಅನ್ನು ತೆಗೆದುಕೊಂಡು ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಮತ್ತು ಅಕ್ಕಿ ಹಣ ಪಡೆದುಕೊಳ್ಳುತ್ತಿದ್ದರೆ ನಿಮಗೆ ಕಂಪ್ಲೀಟ್ ಆಗಿ ಆ ರೇಷನ್ ಕಾರ್ಡ್ ಅನ್ನು ಬ್ಲಾಕ್ ಮಾಡುವ ಸ್ಥಿತಿಯನ್ನು ಬರುತ್ತದೆ. ಏಕೆಂದರೆ ಕರ್ನಾಟಕದಲ್ಲಿ ಕೂಡ ಬಹಳಷ್ಟು ಜಿಲ್ಲೆಗಳಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ರೇಷನ್ ಕಾರ್ಡ್ಗಳು ಕೂಡ ಇದಾವೆ. ಆದ ಕಾರಣ ಪ್ರತಿಯೊಬ್ಬರು ಫೇಕ್ ಆಗಿ ಇರುವುದಿಲ್ಲ. ಏಕೆಂದ್ರೆ ಈಗಾಗಲೇ ತಾಂತ್ರಿಕ ಇಂಟರ್ನೆಟ್ ಗಳನ್ನು ಕೂಡ ಮುಂದುವರೆದಿದ್ದು, ಆದ ಕಾರಣ ಪ್ರತಿಯೊಬ್ಬರ ಅಧಿಕಾರಿಗಳ ಮನೆಗೆ ಬಂದು ನಿಮ್ಮ ರೇಷನ್ ಕಾರ್ಡ್ ಗಳನ್ನು ಪರಿಶೀಲಿಸಿ ನಿಮ್ಮ ಮನೆಗೆ ರೇಷನ್ ಕಾರ್ಡ್ ಕೊಡಬೇಕಾ ಇಲ್ವಾ ಅಂತ ಅವರೇ ಡಿಸೈಡ್ ಮಾಡಿ ಒಂದು ಮಾಹಿತಿಯನ್ನು ನೀಡುತ್ತಾರೆ. ಅಧಿಕಾರಿಗಳು ಬಂದರೆ ನಿಮ್ಮ ರೇಷನ್ ಕಾರ್ಡ್ ಅನ್ನು ನಿಮಗೆ ಬರುತ್ತದೆ, ಇಲ್ಲವಾದರೆ ನೀವು ನಕಲಿ ರೇಷನ್ ಕಾರ್ಡ್ ಅನ್ನು ಮಾಡಿಸಿಕೊಂಡಿದ್ದರೆ ನಿಮಗೆ ಯಾವುದೇ ರೀತಿಯ ರೇಷನ್ ಕಾರ್ಡ್ ಅನ್ನು ಅವರು ನೀಡುವುದಿಲ್ಲ. ನೋಡಿ ಸ್ನೇಹಿತರೆ, ನಿಮಗೆ ಮಾಹಿತಿಯನ್ನು ಇಷ್ಟವಾಗಿದೆ ಅಂತ ಅನ್ಕೋತೀನಿ. ಇದಿಷ್ಟು ಈ ದಿನದ ವಿಡಿಯೋ. ಸ್ನೇಹಿತರೆ, ನೀವು ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದೇ ಒಂದು ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ನಮಸ್ಕಾರ.